ಇವತ್ತು ರೇಪ್ ಮಾಡಿ ಮರ್ಡರ್ ಮಾಡಿದವರು ಬೇಲ್ ಸಿಕ್ಕಿದಾಗ ರೋಡ್ ಶೋ ಮಾಡ್ತಾರೆ ಅಂತಂದ್ರೆ ಕಾನೂನು ಬದುಕಿದೆ ಅಂತ ಹೇಳ್ಬೇಕಾ? ಈ ಕಾಂಗ್ರೆಸ್ ಉಸಿರಾಡ್ತಿದೆ, ಬದುಕಿದೆ, ಪಾಪ ಇನ್ನೂ ಬದುಕಿದೆ ಅಂತ ಹೇಳ್ಬೇಕಾ ನಾವು? ಕಾನೂನು ಬದಿಗಿಟ್ಟಿದ್ದಾರೆ. ಈ ಸರ್ಕಾರ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕೆಟ್ಟಿದೆ. ಇನ್ನು ಉಳಿದಿದ್ದನ್ನ ನಮ್ಮ ಜನ ತೀರ್ಮಾನ ಮಾಡಬೇಕಾಗಿದೆ, ಮಾಡ್ತಾರೆ. ನೋಡಿ ಆಗ್ತಿದೆ ಇದು ಜನ ಹೆಂಗ್ ಸಹಿಸಿಕೊಳ್ಬೇಕು ಇದನ್ನ? ಇದು ಜನರ ಪ್ರಶ್ನೆ ಬರೋದಿಲ್ಲ. ಕಾನೂನು ಇದನ್ನ ಕಟ್ಟಿ ಹಾಕಬೇಕು. ಇದನ್ನು ಹೊರಗಡೆ ಕೂಡ ಬಿಡಬಾರ್ದಾಗಿತ್ತವರು. ಅಂದಮೇಲೆ ಇನ್ನು ಮುಂದೆ ರೇಪು ಮರ್ಡರು ಮಾಡಿ ಹೋದವರು ಇಷ್ಟ ಮೇಲೆ ಬೇಲ್ ತಗೊಂಡ್ಮೇಲೆ ಇಷ್ಟೊಂದು ಫ್ರೀ ಆಗಿರಬಹುದು. ಅಂದ್ರೆ ಇನ್ನು ಮೇಲೆ ನಾಯಕತ್ವ ಅವರಿಗೆ ಕೊಡಬೇಕಾಗಬಹುದು ಕಾಂಗ್ರೆಸ್ನವರು. ಇನ್ನು ನಾಯಕರಾಗಿ ಹೊರಗಡೆ ಬರ್ತಾರೆ ಅವರು. ಇದುವರೆಗೂ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ರೇಪ್ ಮಾಡಿದವರು ಲೀಡರ್ ಆಗ್ತಾರೆ, ಮರ್ಡರ್ ಮಾಡಿದವರು ಲೀಡರ್ ಆಗ್ತಾರೆ. ಇದಕ್ಕೆ ಹೊಣೆ ಕಾಂಗ್ರೆಸ್ ಆಗತ್ತೆ. ಇವತ್ತು ರೇಪ್ ಮಾಡಿ ಮರ್ಡರ್ ಮಾಡಿದವರು ಬೇಲ್ ಸಿಕ್ಕಿದಾಗ ರೋಡ್ ಶೋ ಮಾಡ್ತಾರೆ ಅಂತಂದ್ರೆ ಕಾನೂನು ಬದುಕಿದೆ ಅಂತ ಹೇಳ್ಬೇಕಾ? ಈ ಕಾಂಗ್ರೆಸ್ ಉಸಿರಾಡ್ತಿದೆ, ಬದುಕಿದೆ, ಪಾಪ ಇನ್ನೂ ಬದುಕಿದೆ ಅಂತ ಹೇಳ್ಬೇಕಾ ನಾವು? ಕಾನೂನು ಬದಿಗಿಟ್ಟಿದ್ದಾರೆ. ಈ ಸರ್ಕಾರ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕೆಟ್ಟಿದೆ. ಇನ್ನು ಉಳಿದಿದ್ದನ್ನ ನಮ್ಮ ಜನ ತೀರ್ಮಾನ ಮಾಡಬೇಕಾಗಿದೆ, ಮಾಡ್ತಾರೆ. ನೋಡಿ ಆಗ್ತಿದೆ ಇದು ಜನ ಹೆಂಗ್ ಸಹಿಸಿಕೊಳ್ಬೇಕು ಇದನ್ನ? ಇದು ಜನರ ಪ್ರಶ್ನೆ ಬರೋದಿಲ್ಲ. ಕಾನೂನು ಇದನ್ನ ಕಟ್ಟಿ ಹಾಕಬೇಕು. ಇದನ್ನು ಹೊರಗಡೆ ಕೂಡ ಬಿಡಬಾರ್ದಾಗಿತ್ತವರು. ಅಂದಮೇಲೆ ಇನ್ನು ಮುಂದೆ ರೇಪು ಮರ್ಡರು ಮಾಡಿ ಹೋದವರು ಇಷ್ಟ ಮೇಲೆ ಬೇಲ್ ತಗೊಂಡ್ಮೇಲೆ ಇಷ್ಟೊಂದು ಫ್ರೀ ಆಗಿರಬಹುದು. ಅಂದ್ರೆ ಇನ್ನು ಮೇಲೆ ನಾಯಕತ್ವ ಅವರಿಗೆ ಕೊಡಬೇಕಾಗಬಹುದು ಕಾಂಗ್ರೆಸ್ನವರು. ಇನ್ನು ನಾಯಕರಾಗಿ ಹೊರಗಡೆ ಬರ್ತಾರೆ ಅವರು. ಇದುವರೆಗೂ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ರೇಪ್ ಮಾಡಿದವರು ಲೀಡರ್ ಆಗ್ತಾರೆ, ಮರ್ಡರ್ ಮಾಡಿದವರು ಲೀಡರ್ ಆಗ್ತಾರೆ. ಇದಕ್ಕೆ ಹೊಣೆ ಕಾಂಗ್ರೆಸ್ ಆಗತ್ತೆ.